ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಗೊತ್ತಲ್ವಾ, ನವರಾತ್ರಿ 5ನೇ ದಿನ. ನೋಡಿ, ಹೊರಗಡೆ ಮಳೆ ಬರ್ತಾ ಇತ್ತು. ಹಾಕಿದ ರಂಗೋಲಿ ಎಲ್ಲ ಮಳೆ ನೀರಿಗೆ ಹೊರಟೋಯ್ತು. ಇವತ್ತು ಮಳೆಯಲ್ಲಿ ಈಗ ಇರುತ್ತೆ ಅಂದ್ಕೊಂಡಿದ್ದೆ. ಸ್ವಲ್ಪ ಹನಿಯಾಗಿ ಬಂತು, ಸ್ವಲ್ಪ ಜೋರು ಬಂತು, ಆಮೇಲೆ ಹನಿಯಾಗಿ ಬಂತು. ಆವಾಗಲೇ ನಾವು ಬನ್ನಿ ಗಿಡಕ್ಕೆ ಚೌಡಮ್ಮಗುಡಿಗೆ ಹೋಗಿ ಬಂದ್ವಿ. ಇಲ್ಲಿಲ್ಲಂದ್ರೆ ಮಳೆಯಲ್ಲಿ ಹೋಗೋಕ್ಕೆ ಆಗ್ತಿದ್ದಿಲ್ಲ. ಇವತ್ತೊಂದು ದಿನ ಗ್ಯಾಪ್ ಆದರೂ ಆಗ್ಬೋದಾಗಿತ್ತು. ಯಾಕೋ ದೇವ್ರ ಪುಣ್ಯ ಮಳೆ ನಿಂತು ನಾವೆಲ್ಲ ಗುಡಿಗೆ ಹೋಗಿ ಬಂದ್ವಿ. ಈ ಮಳೆಗಾಲದಲ್ಲಿ ಈ ಥರ ಮಳೆ ಹತ್ತಿದ್ರೆ ಹೊರಗಡೆ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆಗೋದೇ ಇಲ್ಲ. ತೆಗೆಸ್ಕೊಂಡು ಹೋಗಬೇಕು. ಅಲ್ಲಿ ದೀಪ ಎಲ್ಲ ಬೆಳಗ್ಬೇಕಂದ್ರೆ ಆಗಂಗಿಲ್ಲ. ಎಲ್ಲ ನೀರು ಸಿಡಿತಿರ್ತಾವೆ, ದೀಪ ಕೂಡ ನಿಂದ್ರೋದಿಲ್ಲ. ಪೂಜೆ ಮಾಡುವಾಗ ದೀಪ ಏನಾದರೂ ಶಾಂತಿ ಆದರೆ ಅದು ಯಾಕೋ ನಮಗೆ ಸರಿ ಕಾಣೋದೇ ಇಲ್ಲ. ಯಾವಾಗಲಾದರೂ ಹೊತ್ತು ಪೂಜೆ ಮಾಡುವಾಗ ದೀಪ ಮಾತ್ರ ಶಾಂತಿ ಆಗಬಾರ್ದು. ಹಚ್ಚಿದ ದೀಪ ನಾವು ಪೂಜೆ ಮುಗಿಸಿ ಮನೆಗೆ ಬರೋವರೆಗೂ ನಮ್ಮ ಕಣ್ಣು ಮುಂದೆ ಮಾತ್ರ ಶಾಂತಿ ಆಗಬಾರ್ದು, ಹಾಗೇ ಇರಬೇಕು. ಅದನ್ನು ನೋಡಿದರೆ ನಮಗೆ ಒಂಥರ ಮನಸ್ಸಲ್ಲಿ ಏನೋ ಕಸಿವಿಸಿ ಆಗುತ್ತಾ, ಯಾಕೋ ಏನಾಯಿತೋ ಏನೋ ಅನ್ನೋ ರೀತಿಯಲ್ಲಿ ಆಗುತ್ತೆ. ಈಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ನೋಡಿ, ಪೂಜೆ ಎಲ್ಲ ಮಾಡಿದ್ವಿ, ಚಹಾ ಮಾಡಿದ್ವಿ. ಚಹಾ ಕುಡಿಯೋಣ ಇವಾಗ. ಇವತ್ತು ಗ್ರೀನ್ ಕಲರ್ ಸಾರಿ, ಅದಕ್ಕೋಸ್ಕರ ಗ್ರೀನ್ ಕಲರ್ ಸಾರಿನ ಉಟ್ಕೊಂಡಿದ್ದೀನಿ. ಇದು ಪಿಂಕ್ ಕಲರ್ ಬಾರ್ಡ್ರ್ ಬಂದೈತಿ, ಗ್ರೀನ್ ಕಲರ್ ಸಾರಿ. ಇದ್ರದ್ದು ಬ್ಲೌಸು ಇಳಿಸ್ಕೊಂಡಿಲ್ಲ. ಆ್ಯಕ್ಚುಲಿ ಇದನ್ನು ಸೀರೆ ನಮ್ಮ ಅಮ್ಮಂದು. ನಿನ್ನೆ ದೇವಸ್ಥಾನಕ್ಕೆ ಉಟ್ಕೊಂಡೋಗಿ ಇಲ್ಲೇ ಬಿಟ್ಟಿದ್ರಲ್ವ, ಹಾಗಾಗಿ ಈ ಪಿಂಕ್ ಕಲರ್ಗೆ ಪಿಂಕ್ ಕಲರ್ ಬ್ಲೌಸ್ ಮ್ಯಾಚಿಂಗ್ ಮಾಡಿಕೊಂಡು ನಾನು ಈ ಸೀರೆನ ಉಟ್ಕೊಂಡಿದ್ದೀನಿ. ಯಾವಾಗಲೂ ಸೀರೆ ಉಡ್ಬೇಕಾದ್ರೆ ಸ್ವಲ್ಪ ಸ್ಮೂತಾಗಿರಬೇಕು. ಸ್ಮೂತಾಗಿದ್ದರೆ ಹಗುರಿರಬೇಕು. ಸೀರೆ ಉಟ್ಕೊಂಡ್ರೂ ಕೂಡ ಉಟ್ಕೊಂಡ್ವಿ ಇಲ್ಲ ಅಂತೇಳಿರಬೇಕು, ಅಂದರೆ ಮನಸ್ಸು ಬರ್ತಾ ಉಟ್ಕೊಳ್ಳೋದು. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಇವತ್ತಿನ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಏನೋ ಒಂಥರ ನಾವು ಓಣೆಯಲ್ಲಿರೋ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಒಂದು ಸಣ್ಣದಾಗಿ ದೇವಸ್ಥಾನದಲ್ಲಿ, ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಸಣ್ಣದಾದ ದೇವಸ್ಥಾನದಲ್ಲಿ ಸ್ವಲ್ಪ ಎಲ್ಲರೂ ಇದನ್ನು ತೊಗೊಂಬಂದು ತಿಂದ್ಕೊಂಡು ಮಾತಾಡ್ಕೊಂಡು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಣ್ಣದಾಗಿರೋ ಒಂದು ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ ಇದೇ ರೀತಿ ವಿಡಿಯೋನ, ಸ್ಕಿಪ್ ಮಾಡಬೇಡಿ. ಎಲ್ಲರೂ ಕೂಡ ಇಷ್ಟಿಷ್ಟು ದುಡ್ಡು ಅಂತ ಹಾಕಿಬಿಟ್ಟು ಇದು ಪಾರ್ಟಿನ ಮಾಡ್ತಾಯಿದ್ದೀವಿ. ಅದಕ್ಕೂ ಮುಂಚೆ ಇವಾಗ ಏನೂ ಕೆಲಸ ಇಲ್ಲ. ನಂದು ಬ್ಲೌಸ್ ಕಟ್ ಮಾಡೀನಿ, ನಂದೇ. ಆ ಬ್ಲೌಸನ್ನ ಹೊಲಿಯೋಕೆ ಕುಂದಿರ್ತೀನಿ ನಾನು. ಬ್ಲೌಸ್ ಸ್ಟಿಚ್ ಮಾಡೋದ್ರೊಳಗೆ 8:30 9 ಗಂಟೆ ಆಗುತ್ತೆ. ಆವಾಗ ಟಿಫಿನ್ ಮಾಡಿಕೊಂಡು ಆನಂತರ 11:30 ನಾವು ಹೋಗ್ತೀವಿ ದೇವಸ್ಥಾನ. ಎಲ್ಲರೂ ಸೇರಿ ಓಣ್ಯಾಗ ಎಲ್ಲರೂ ಏನೇನು ತರಬೇಕು ಎಲ್ಲ ತರಿಸಿ ದುಡ್ಡು ಹಾಕ್ಬಿಟ್ಟು ತರಿಸಿ ಆಮೇಲೆ ಹೋಗಿ ಅದನ್ನೆಲ್ಲ ತಿಂದು ಮಾತಾಡ್ಕೊತ ತಿಂದು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿವಿ. ನೋಡ್ತಾ ಇರಿ ವಿಡಿಯೋನ. ಬೆಳಿಗ್ಗೆ ಬೇಗ ಎದ್ದಿರ್ತೀವಿ. ಒಂದು ಕಪ್ ಟೀ ಕುಡಿಯೋವರೆಗೂ ಸಮಾಧಾನ ಆಗಂಗಿಲ್ಲ. ಒಂದು ಕಪ್ ಟೀ ಕುಡಿದ ಮೇಲೆ ಹೊಟ್ಟೆಗೇನೋ ಒಂಥರ ಬಿದ್ದಂಗಾಗುತ್ತೆ, ಹೊಟ್ಟೆ ತುಂಬ್ದಂಗಾಗುತ್ತೆ. ಟೀ ಕುಡಿಯೋವರೆಗೂ ಗಾಡಿ ಮುಂದಕ್ಕೆ ಜಗಲ್ಲ ನೋಡಿ. ಇಷ್ಟೊತ್ತು ಪೂಜೆ ಮಾಡಿ ಗುಡಿಗೆ ಹೋಗಿ ಬಂದು ಎಲ್ಲ ಬೇಗ ಎದ್ದಿದ್ವಲ್ಲ, ಸ್ವಲ್ಪ ಸುಸ್ತು ಅನಿಸುತ್ತೆ. ಟೀ ಕುಡಿದ ನಂತರ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ. ನೋಡಿ ಹೆಂಗೋ ಏನೋ, ಅದಕ್ಕೂ ನಮಗೂ ಏನು ಮ್ಯಾಚಿಂಗ್ ಹೋಗೋದಿಲ್ಲ. ಒಟ್ಟಿನಲ್ಲಿ ಟೀ ಕುಡಿದ್ರೆ ಅದೊಂದು ರೀತಿ ಗಾಡಿಗೆ ಪೆಟ್ರೋಲ್ ಬಿದ್ದರೆ ಹೇಗೆ ಮುಂದೆ ಹೋಗುತ್ತಾ, ಅದ್ರಂಗೆ ಮನುಷ್ಯನ ಬಾಡಿಗೆ ಈ ಟೀ ಬಿದ್ದರೆ ಆ ಬಾಡಿನೂ ಕೂಡ ಕೆಲಸ ಮಾಡೋದಕ್ಕೆ ಮುಂದುವರಿಯುತ್ತೆ. ನನಗಂತೂ ಹಂಗೆ. ನೀವು ಹೆಂಗೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರಿ ವಿಡಿಯೋ ಇದೇ ರೀತಿಯಲ್ಲಿ.
ನೋಡಿ ನಂದು ಸೀರೆ ಇದು ಬ್ಲೂ ಮತ್ತು ಯೆಲ್ಲೋ ಕಾಂಬಿನೇಷನ್ ಸೀರೆ. ಮೇಲೆ ಮತ್ತು ಕೆಳಗಡೆ ಬ್ಲೂ ಕಲರ್ ಬಂದೈತಿ, ಮಧ್ಯದಲ್ಲಿ ಯೆಲ್ಲೋ ಕಲರ್ ಬಂದಿದೆ ಸೀರೆ. ಬ್ಲೌಸ್ ಪೀಸ್ ಮಾತ್ರ ಬ್ಲೌಸಿಗೆಲ್ಲ ನೀಲಿ ಕಲರ ಬ್ಲೂ ಕಲರನ್ನೇ ಕೊಟ್ಟಾರ, ಯೆಲ್ಲೋ ಬಂದಿಲ್ಲ ಎಲ್ಲೂ. ಅದಕ್ಕೋಸ್ಕರ ನಾನು ನೆಕ್ಕಿಗೆ ಮಾತ್ರ ಯೆಲ್ಲೋ ಕಲರನ್ನು ಬಳಸ್ಕೊಂಡು ಗೋಟ್ ಪೈಪಿಂಗ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ನೋಡೋಣ ಇದು ಬ್ಲೌಸ್ ಎಷ್ಟು ಆಗುತ್ತೆ ಅಂತೇಳ್ಬಿಟ್ಟು. ಈಗ ಟೈಮ್ ಬಂದುಬಿಟ್ಟು ಟೈಮ್ 7 ಗಂಟೆ ಆಗೈತಿ. ಈಗ 7 ಗಂಟೆ ಆಗೈತಿ. ಈಗ ಸ್ಟಾರ್ಟಿಂಗ್ ಕೂಡ್ತಾ ಇದ್ದೀನಿ. ನೋಡೋಣ ಬ್ಲೌಸ್ ಎಷ್ಟಕ್ಕೆ ಮುಗಿತಿ ಅಂತ. ನೋಡಿ ಫ್ರೆಂಡ್ಸ್, ನನ್ನ ಬ್ಲೌಸ್ ಹೊಲಿಯೋದು ಇವಾಗ ಮುಗ್ದದ. ನೋಡಿ ಈ ಥರ ಹೊಲಿದಿದ್ದೀನಿ. ಹಾಕೊಂಡ್ರೆ ನೀಟ್ ಅನಿಸುತ್ತೆ. ಇದು ಹಿಡಿದು ತೋರಿಸ್ತೀವಲ್ವ, ಇದಾಗಲ್ಲ. ನಾನು ಐರನ್ ಕೂಡ ಮಾಡಿಲ್ಲ. ಯಾವುದೇ ಬ್ಲೌಸ್ ಆಗಲಿ ನಾನು ಹೊಲಿದು ಕೊಡ್ತೀನಿ, ಯಾವುದನ್ನೇ ಐರನ್ ಮಾಡಿಕೊಡಲ್ಲ. ನಾನು ಐರನ್ ಮಾಡೋದು ಇಟ್ಕೊಂಡೇ ಇಲ್ಲ. ಐರನ್ ಮಾಡ್ಕೊತ ಕೂತ್ರೆ ಸರಿಯಾಗಲ್ಲ. ಮತ್ತು ಇದು ತೋಳು ಬಂದ್ಬಿಟ್ಟು ಇಲ್ಲಿ ಪುಗ್ಗ ಇಟ್ಟಿದ್ದೀನಿ, ನೀಲಿಗೆ ಇಟ್ಟು ಉದ್ದ ತೋಳು. ಈ ಥರ ನಾನು ಹೊಲ್ಕೊಂಡಿದ್ದು ಮಸ್ತ್ ಸೂಪರ್ ಅಂದರೆ ಸೂಪರ್ ಆಗ್ಯದ. 1-2 ಬ್ಲೌಸು ಹೊಲ್ಕೊಂಡಿನಿ, ಮತ್ತು ಇದು 1-3ನೇದು. ನಾನು ಈ ಥರ ಹೊಲ್ಕೊತ ಇದ್ದಿಲ್ಲ, ಅದೇನು ಬಿಡು ಅಂತಂದು ಬಿಟ್ಬಿಡ್ತಿದ್ದೆ. ಆದರೆ ಒಂದು ಸತ ಹೊಲ್ಕೊಂಡು ನೋಡೋಣ ಅಂತ ಹೊಲ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು. ಹಾಗಾಗಿ ಮತ್ತೆ 1-2 ಬ್ಲೌಸಿಗೆ ಇದೇ ಥರನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿ ಇಲ್ಲೆಲ್ಲ ಪುಗ್ಗು ಎಷ್ಟು ನೈಸ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮಧ್ಯದಲ್ಲಿ ಸ್ವಲ್ಪ ಎದ್ದಿದ್ದೆ, ಹಾಗಾಗಿ ಜಲ್ದಿ ಆಗಲಿಲ್ಲ ಬ್ಲೌಸು. ಇವಾಗ ಮುಗೀತು. ಇದನ್ನು ಈ ಕಲರ್, ಇದು ಸೀರೆ ಇದೇ ಕಲರ್ ಇರೋದ್ರಿಂದ ಈ ಕಲರ್ ಗೋಟನ್ನು ಕಟ್ಟಿದ್ದೀನಿ. ನೋಡ್ಕೊಳ್ಳಿ, ತುಂಬ ನೈಸಾಗಿ ಮಾಡಿದ್ದೀನಿ. ಈ ಗೋಟ್ ಕಟ್ಟಿದ ಮೇಲೆ ಇಲ್ಲಷ್ಟೇ ನೀವು ಒಂದು ಹೊಲಿಗೆ ಹಾಕಿಬಿಡ್ತೀರಿ ಗೋಟಿಗೆ, ಹಂಗಲ್ಲ. ಇಲ್ಲಿ ಹೊಲಿಗೆ ಹಾಕಿಂದ ಮತ್ತು ಇನ್ನೊಂದು ಹೊಲಿಗೆ ಸ್ಟಿಚ್, ನಾನು ಡಬಲ್ ಸ್ಟಿಚ್ ಹಾಕಿದ್ದೀನಿ ನೋಡಿ. ಇಲ್ಲೊಂದೈತಿ, ತುದಿಗೊಂದೈತಿ, ಫಸ್ಟಿಗೆ ಹಾಕೋತೀವಿ. ಅದಾದ ನಂತರ ಮತ್ತೆ ಇಲ್ಲೊಂದು ಹಾಕಿದರೆ ಅದು ಇದೇನು ಎದ್ದೇಳೋದಿಲ್ಲ, ಮತ್ತು ನೀಟಾಗಿ ಅನಿಸುತ್ತೆ. ಎಷ್ಟು ಟೇಲರ್ ಕೂಡ ಇದೇ ರೀತಿಯಲ್ಲಿ ಹೊಲಿತಾರೆ. ಅವರು ಹೊಲ್ಕೊಟ್ಟಿರೋ ಬ್ಲೌಸನ್ನು ನಾನು ನೋಡಿದ್ದೆ, ಹಾಗಾಗಿ ಇದೇ ಥರ ನಾನು ಸ್ಟಿಚ್ ಹಾಕಕತ್ತೀನಿ. ಗೋಟ್ ಕಟ್ಟಿ ಹಿಂಗೆ ಡಬಲ್ ಸ್ಟಿಚ್ ಹಾಕಿದರೆ ಭಾಳ ನೈಸ್ ಅಂದರೆ ನೈಸ್ ಕುಂತಿರ್ತದೆ. ಯಾವುದೇ ಡಿಸೈನ್ ಆಗಿರಲಿ, ನೆಕ್ಕಿಗೆ ಯಾವುದೇ ಡಿಸೈನ್ ಇಟ್ಟರು ಕೂಡ ನೀವು ಇದೇ ಥರ ಮಾಡಿದ್ರೆ ತುಂಬ ನೈಸ್ ಅಂದರೆ ನೈಸಾಗಿ ಕಾಣಿಸುತ್ತೆ. ಮುಂದೇನು ಅಷ್ಟೇ, ನಾನು ಸ್ವಲ್ಪ ಡೀಪಾಗಿ ತೊಗೊಂಡಿದ್ದೀನಿ ನೋಡ್ರಿ. ಈ ರೀತಿ ಕಟ್ಟಿ ಶೇಪಲ್ಲಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಡಿಸೈನ್. ನೋಡ್ರಿ ಹೆಂಗಾಗೈತಿ. ನಾನಂತರೂ ಇದೇ ರೀತಿ ಹೊಲ್ಕೊಂಡಿನಿ ನನ್ನ ಬ್ಲೌಸು. ಒಂದು ಸರ್ತಿ ಸೀರೆ ಹಾಕ್ಕೊಂಡಾಗ ನಾನು ತೋರಿಸ್ತೀನಿ ಬ್ಲೌಸ್ ಯಾವ ರೀತಿಯಾಗಿ ಬಂದೈತೆ ಅಂತೇಳಿಬಿಟ್ಟು. ಇವತ್ತಿನ ವಿಡಿಯೋ ಇವತ್ತೇನೋ ಅಂದಿದ್ನಲ್ಲ, ನಾನು ಸಣ್ಣದಾಗಿ ಪಾರ್ಟಿ ಮಾಡ್ತೀವಂತ. ಆದರೆ ಹೊರಗಡೆ ಮಳೆ ಬರ್ತಾ ಇದೆ, ಬೆಳಗ್ಗೆಲಿಂದ ಮಳೆ ಬರ್ತಾ ಇದೆ, ಮತ್ತು ಎಲ್ಲೂ ಕೂಡೋಕ್ಕೆ ಜಾಗ ಆಗಲ್ಲ ದೇವಸ್ಥಾನದಲ್ಲಿ. ಈ ರೀತಿ ಮಳೆ ಇದ್ದರೆ ಹೋಗೋಕ್ಕೂ ಆಗಂಗಿಲ್ಲ. ಅದಕ್ಕೆ ನೋಡೋಣ, ಮತ್ತು ನಾಡಿದ್ದು ಮಳೆ ಬರಲಿಲ್ಲ ಅಂತಂದರೆ ತರಿಸಿ ಪಾರ್ಟಿ ಮಾಡ್ತೀವಿ. ಅದ್ರದ್ದು ವಿಡಿಯೋನ ನಾನು ಹಾಕ್ತೀನಿ. ಇವತ್ತು ಮಳೆ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಿದ್ವಿ. ಆದರೆ ಮಳೆ ಬರ್ತಾಯಿದೆ, ಅದಕ್ಕೋಸ್ಕರ ಮಾಡಿಲ್ಲ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ನಾಳಿನ ವಿಡಿಯೋಗಾಗಿ ಕಾಯ್ತಾಯಿರಿ. ನಾಳೆ ಆದರೆ ಖಂಡಿತ ಪಾರ್ಟಿದು ವಿಡಿಯೋ ಕಳಿಸ್ತೀನಿ ಮಾಡಿದರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ದಿನೇ ಇದೇ ರೀತಿ ವಿಡಿಯೋಸ್ನ ನೋಡ್ತಾ ಇರಿ. ಸ್ಟಿಚಿಂಗ್ ಬಗ್ಗೆ ಆಗಿರ್ಬೋದು, ಯಾವುದೇ ಬಗ್ಗೆ ಆಗಿರ್ಬೋದು ನಾನು ವಿಡಿಯೋನ ಹಾಕ್ತೀನಿ. ಹಾಗೆ ನಮ್ಮ ಕಲಗುಡಿ ದೇವಸ್ಥಾನದಲ್ಲಿ ಪುರಾಣದ್ದು ಯಾವ ರೀತಿ ಡೆಕೋರೇಟ್ ಮಾಡ್ಯಾರ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದು ವಿಡಿಯೋ ಐತಿ. ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ. ನಿನ್ನೆ ಹೋಗಿದ್ವಿ ಗುಡಿಗೆ, ದಿನಾಲೂ ಹೋಗ್ತೀವಿ. ಆದರೆ ನಿನ್ನೆ ಫುಲ್ ವಿಡಿಯೋ ಮಾಡ್ಕೊಂಬಂದಿದ್ದು. ದಿನ ಒಂದೊಂದು ಅಲಂಕಾರ ಹಾಕ್ತಾರೆ ಅಮ್ಮನವರಿಗೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರಪ್ಪ. ಗುಡಿ ಅಂತರೂ ಅಷ್ಟು ನೋಡೋದಕ್ಕೆ ಎಷ್ಟು
ಎಷ್ಟು ಸುಂದರವಾಗಿ ಕಾಣಿಸ್ತಿತ್ತು ಅಂದರೆ ಲೈಟಿಂಗು ಮತ್ತು ಹೂವಿನ ಅಲಂಕಾರ ಭಾರಿ ಚೆನ್ನಾಗಾಗಿತ್ತು. ಅದು ವಿಡಿಯೋ ಐತಿ, ನಾನು ಅಪ್ಲೋಡ್ ಮಾಡ್ತೀನಿ ನಾಳೆಗೆ. ನಾಳಿನ ವಿಡಿಯೋಗಾಗಿ ಎಲ್ಲರೂ ನೋಡ್ತಾ ಇರಿ. ಹಾಗೆ ಈ 9 ದಿನದಲ್ಲಿ ದೇವಸ್ಥಾನದಲ್ಲಿ ಏನಾದರೂ ಮಾಡ್ತಾ ಇದ್ದರೆ ಅದು ಕೂಡ ವಿಡಿಯೋನ ಹಾಕ್ತೀನಿ. ದಯವಿಟ್ಟು ನಾನು ವಿಡಿಯೋನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಾನು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು.